ಎಲ್ಲ ಬೇರೆಯವರೆಲ್ಲ ಇಲ್ಲೇ ಇರಪ್ಪ ನೋಡಿ ಗೇಟ್ ಹಾಕೊಂಡು ಪಾಸ್ ಆಗಿದ್ದ ಅದ್ರ ಬಗ್ಗೆ ಅಂತ ಓದೋದ್ರ ಬಗ್ಗೆ ಅಂತ ಟೆನ್ಷನ್ ಇದೆ. ಹಾಂ ಹಾಂ ಆ ಥರ ನೀವು ಹಾಂ ಏನು ನಿನ್ನ ಹತ್ರ ಏನು ಹೇಳಿ ಎಷ್ಟೊತ್ತಿಗೆ ಆಗಿರೋದು? ಅದನ್ನೆಲ್ಲ ನಾವೆಲ್ಲ ರಾತ್ರಿ ಎಲ್ಲ ಮಕ್ಕೊಂಡಿದ್ವಿ. ಬಟ್ ಊಟ ಎಲ್ಲ ಮಾಡಿದ್ದು ಊಟ ಎಲ್ಲ ಮಾಡ್ಕೊಂಡು ನಮ್ಮ ಜೊತೆ ಎಲ್ಲ 10 ಜನ ಎಲ್ಲರೂ ಎಲ್ಲರಿಗೂ ಯಾವಾಗಲೂ ಏನು ಆ ಥರ ಎಕ್ಸ್ಪ್ರೆಸ್ ಮಾಡಿಲ್ಲ. ಏನು ತುಂಬ ಜನ ಕ್ಯಾಶುವಲ್ ಆಗಿ ಹೆಂಗಿರುತ್ತೆ ಹಂಗೆ ಇರೋದು. ವಾರ್ಡನ್ ಅಂಥ ಸಮಸ್ಯೆಗಳು ಏನೂ ಇರಲಿಲ್ಲ. ಗಲಾಟೆ ಆಗಲಿ ಕಂಪ್ಯೂಟರ್ ಮೋಸ್ಟ್ಲಿ ಬೇಗನೆ ಹೋಗಿರ್ಬೇಕು. ಇಲ್ಲ ರೂಮ್ ಇಟ್ಟಿದ್ದಾನಲ್ಲ ನಿಮ್ಮ ಮಲ್ಗಿಲ್ಲಪ್ಪ ನಿಮ್ಮ ಜೊತೆಯಲ್ಲಿ? ಇಲ್ಲ ಮನೆ ಸರ್ ಇದು ಬೇರೆ ರೂಮ್ ಸರ್ ಇವಾಗ. ಹಾಂ ರೂಮ್ಮೇಟ್ಸ್ 4 ಜನ ಇದ್ದಾರೆ. ಹಾಂ ಹಾಸ್ಟೆಲ್ ಇದ್ದರು. 1:30ಗೆ ಎದ್ದಿದ್ದಂತೆ ಸರ್. ಎದ್ದು ರೂಮಲ್ಲಿ ಓಡಾಡ್ತಾ ಇದ್ದಂತೆ. ಯಾಕೆ ಅಂತಂದರೆ ಹೆಡ್ಸೆಟ್ ಸಿಗ್ತಾ ಇಲ್ಲ, ನನಗೆ ಹುಡುಕ್ತಾ ಇದ್ದೀನಿ, ನೀವು ಮಲ್ಕೊಳ್ತು ಅಂತ ಹೇಳಿದಂತೆ. ಅವರು ಮಲ್ಕೊಂಡಿದ್ದಾರೆ. ಆ ಥರ ಗಾಬರಿ ಅಥವಾ ಗಾಬರಿನೂ ಇಲ್ಲ, ಮುಖ ಸರಿಯೇನು ಚೇಂಜ್ ಆಗಿಲ್ಲ, ಕೋಪನೂ ಏನು ನಾರ್ಮಲ್ ಆಗಿತ್ತಂತೆ ಸರ್. ಅವರು ಮಲ್ಕೊಂಡಿದ್ದಾರೆ. ಸ್ವಲ್ಪ ಏನಾದರೂ ಕಂಡಿದ್ದೀನಿ ನಾವು ಮಾತಾಡೋದು ಸರ್ ನಾವು ಹುಡುಗರಿಗೆ. ಹಂಗೇನಾದರೂ ಕಾಣಿಸಿದ್ರೆ ನಮಗೆ ನಾವು ಇಮಿಡಿಯೇಟ್ಲಿ ಅವ್ನಿಗೆ ತೋರಿಸ್ಬಿಟ್ಟು ಏನು ಸಮಸ್ಯೆ ಅಂತ ಕೇಳ್ತಾ ಇದ್ವಿ ಸರ್. ಆ ಥರ ಕಾಣಿಸ್ಲಿಲ್ಲ ನಮಗೆ. ಅದು ನಮ್ಮ ಮುಖಚರ್ಯಲ್ಲಿ ಏನೂ ಟೆನ್ಷನ್ ಇರಲಿಲ್ಲ ಅವ್ರಿಗೆ, ನಾರ್ಮಲಾಗಿ ನಾವು ಮಲ್ಕೊಂಡಿದ್ವಿ. ಅವನು ಮಲ್ತಾನೆ ಅಂತ ಮಲ್ಕೊಂಡಿದ್ವಿ. ಫೋನ್ ಇದೆಯಾ? ಅವನ ಜೇಬಲ್ಲಿ ರಾತ್ರಿ ಲಾಸ್ಟ್ ಕಾಲ್ ಎಷ್ಟೊತ್ತಿಗೆ ಮಾಡಿದ್ದಾನೆ? 9:30 ಮೈಸೂರು ಹೆಬ್ಬಾಳಿಂದ ಬರ್ತಾಯಿದ್ದೆ. ಎಷ್ಟು ಜನ ಮಕ್ಕಳು ಅಂತ ಅವ್ರಿಗೆ? 2 ಮಕ್ಕಳು. ಒಂದು ಅಕ್ಕ ದೀಕ್ಷಿತ ಅಂತ, ಇವನೊಬ್ಬ. ಅವ್ರ ಅಕ್ಕ ಡಿಗ್ರಿ ಓದ್ತಾ ಇದ್ದಾರೆ. ನಾವು ಬ್ಯಾಚ್ ಬೇಕು ಬ್ಯಾಚ್. ಲ್ಯಾಟ್ರಲ್ ಎಂಟ್ರಿನ ಡೈರೆಕ್ಟ್ ಎಷ್ಟು ಜನ ಇದ್ರು ಲ್ಯಾಟ್ರಲ್ ಎಂಟ್ರಿ? ಇನ್ನೊಬ್ಬ ನಿಮ್ಮ ಹತ್ರ ಇದು ಯಾವತ್ತು ಎಕ್ಸ್ಪ್ರೆಸ್ ಮಾಡಿಲ್ವಾ? ನೀವು ಹಾಸ್ಟೆಲ್ ಇದ್ದೀರಾ? ಯಾವ ಊರಿನಿಂದು? ಅವ್ರ ಹತ್ರನೂ ಸಹ ಯಾವುದೇ ರೀತಿ ಒಂದು ನೋವು ಅಥವಾ ಒಂದು ರೀತಿ ಹತಾಶೆ, ಜೀವನದ ಬಗ್ಗೆ ಜಿಗುಪ್ಸೆ ಯಾವುದೋ ಒಂದು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ವಿಚಾರ ತಿಳಿಪಟ್ಟಿದೆ. ಆದರೂ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಗಡೆ ಹೋಗಿ ಈ ರೀತಿ ನಡೆದಿರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಎಲ್ಲರೂ ಇವತ್ತು ನಾನಾ ಸಂದರ್ಭದಲ್ಲಿ ಓದುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಹಲವಾರು ವಿಷಯಗಳ ಬಗ್ಗೆ ಒತ್ತಡ ಅಥವಾ ಬೇಸರ ಆಗ್ತಕ್ಕಂಥ ಸನ್ನಿವೇಶಗಳು ಭಾಳಷ್ಟು ಬರ್ತವೆ. ಸಹಜವಾಗಿ ಜೀವನದಲ್ಲಿ ಎಲ್ಲ ಸುಖಕರವಾಗಿರೋದಿಲ್ಲ, ಸಣ್ಣ ಪುಟ್ಟ ಬರ್ತವೆ. ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥದ್ದು ಎಲ್ಲರೂ ಜೀವನದಲ್ಲಿ, ಪ್ರತಿಯೊಬ್ಬರು ಜೀವನದಲ್ಲಿ ಈ ರೀತಿ ಇರ್ತದೆ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಅದು ಇಂಜಿನಿಯರಿಂಗ್ ಇರ್ಬೋದು, ಬೇರೆ ವಿಭಾಗಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ದಯವಿಟ್ಟು ಆ ರೀತಿ ಒತ್ತಡದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆ ಕೂತು ಮಾತಾಡಿ ಅಥವಾ ಪೋಷಕರ ಜೊತೆ ಮಾತಾಡಿ ಅವರಿಂದ ಸಲಹೆಗಳನ್ನು ಪಡಿತಕ್ಕಂಥದ್ದಾಗಬೇಕು. ಆ ಕ್ಷಣದಲ್ಲಿ ಯಾವುದೇ ಒಂದು ತಮ್ಮ ವೈಯಕ್ತಿಕ ತೀರ್ಮಾನಗಳನ್ನು ಮಾಡುವಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಎಲ್ಲರಲ್ಲೂ. ಇದು ಭಾಳ ನೋವಿನ ವಿಚಾರ. ಈಗ ಅವರ ಪೋಷಕರು ಬರ್ತಾ ಇದ್ದಾರೆ. ಬಹುಶಃ ಅವರಿಗೆ 2 ಮಕ್ಕಳು ಅಂತ ಕಾಣ್ತದೆ, ಒಂದು ಹೆಣ್ಮಗಳು, ಒಂದು ಗಂಡು ಹುಡುಗ. ಪಾಪ ಅವರು ಇವತ್ತು ಅವರೊಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ. ದೇವರು ಅವರಿಗೆ ಈ ಒಂದು ನೋವು, ಈ ಮಗನ ಒಂದು ಅಗಲಿಕೆ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ಕಾಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಪೋಸ್ಟ್ ಮೆಟ್ರಿಕ್
ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜಿನಲ್ಲಿ 4ನೇ ಸೆಮಿಸ್ಟ್ರಲ್ಲಿ ಪಾಲಿಟೆಕ್ನಿಕ್ ಮುಖಾಂತರ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. ಆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ವಿದ್ಯಾರ್ಥಿ ರಾಕೇಶ್ ಅನ್ನೋರು ಬೆಳಗ್ಗೆ ಅವರು ಅಲ್ಲೇ ವಸತಿ ನಿಲಯದ ಸಮೀಪದಲ್ಲಿ ಒಂದು ಮರಕ್ಕೆ ನೇಣು ಹಾಕ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದ್ದಂಥವರನ್ನು ಗಮನಿಸಿದ್ದಾರೆ. ಇದು ಭಾಳ ದುರದೃಷ್ಟಕರವಾದಂಥ ವಿಚಾರ. ಅವರು ಮೈಸೂರಿನ ಹೆಬ್ಬಾಳದವರು ಅಂಥೇಳಿ ಮಾಹಿತಿ ಸಿಕ್ಕಿದೆ. ನಾನೀಗ ಅವರ ಸಹಪಾಠಿಗಳು ಅವರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಇನ್ನೂ ಅವರು ಯಾವುದೇ ರೀತಿ ಖನ್ನತೆಗೆ ಒಳಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಏನಾದರೂ ಒಂದು ಒತ್ತಡಕ್ಕೆ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿ ಅವರು ವ್ಯಕ್ತಪಡಿಸಿಲ್ಲ ಮತ್ತು ಯಾರೂ ಸ್ನೇಹಿತರ ಜೊತೆ ಏನು ಹಂಚ್ಕೊಂಡಿಲ್ಲ. ಕಡೆಯದಾಗಿ 9:45 ಅವರ ಸ್ನೇಹಿತನಿಗೊಬ್ಬನಿಗೆ ಮೈಸೂರು ಅವ್ರಿಗೆ ದೂರವಾಣಿಯಲ್ಲಿ ಮಾತಾಡಿ ಸಂಭಾಷಣೆ ನಿಮ್ಮ ಹತ್ರ ಏನು ಯಾವತ್ತು ಎಕ್ಸ್ಪ್ರೆಸ್ ಮಾಡಿಲ್ವಾ? ನೀವು ಹಾಸ್ಟೆಲ್ ಇದ್ದೀರಾ? ಯಾವಾಗ ಬಂದು